ಒಂದೇ ರಾಶಿಯಲ್ಲಿ ಶನಿ ಬುಧ ಕಟಕ ರಾಶಿ ಸೇರಿ ಈ ಮೂರು ರಾಶಿಗೆ ಅದ್ಭುತ ಯಶಸ್ಸು, ಧನ ಸಂಪತ್ತಿನ ಸುಯೋಗ. ಹೌದು ವೀಕ್ಷಕರೇ, ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ವೈದಿಕ ಪಂಚಾಂಗದ ಪ್ರಕಾರ ಏಪ್ರಿಲ್ 11ರಂದು ನ್ಯಾಯಾಧೀಶ ಶನಿ ಮತ್ತು ವ್ಯವಹಾರದ ಗ್ರಹವಾದ ಬುಧದ ನಡುವೆ ಸಂಯೋಗ ರೂಪುಗೊಳ್ಳುತ್ತದೆ. 30 ವರ್ಷಗಳ ನಂತರ ಸಂಭವಿಸುತ್ತಾ ಇರುವಂತಹ ಪ್ರಬಲ ಗ್ರಹಗಳ ಸಂಯೋಗವು ಮೀನ, ಮಿಥುನ ಮತ್ತು ಕರ್ಕ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಈ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಶನಿ ಮತ್ತು ಬುಧನ ಸಂಯೋಗದ ಮಹತ್ವ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಕ್ರಿಯೆ, ಶಿಸ್ತು ಮತ್ತು ನ್ಯಾಯ ಹಾಗೂ ಕಠಿಣ ಪರಿಶ್ರಮದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಆದರೆ ಬುಧವು ಬುದ್ಧಿವಂತಿಕೆ, ಮಾತು, ತರ್ಕ, ಲೆಕ್ಕಾಚಾರ ಮತ್ತು ವ್ಯವಹಾರವನ್ನು ಪ್ರತಿನಿಧಿಸುತ್ತದೆ. ಈ ಎರಡು ಗ್ರಹಗಳು ಒಟ್ಟಿಗೆ ಸೇರಿದಾಗ ಈ ಸಂಯೋಗವು ವ್ಯಕ್ತಿಯ ಆಲೋಚನೆಗಳನ್ನು ಹೆಚ್ಚು ಸಮತೋಲಿತ ಹಾಗೂ ಸಕಾರಾತ್ಮಕ ಹಾಗೂ ಅದೃಷ್ಟದಿಂದ ತುಂಬಿ ತುಳುಕಾಡಿಸುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ. ವ್ಯಾಪಾರ, ಬರವಣಿಗೆ, ಶಿಕ್ಷಣ, ನಿರ್ವಹಣೆ, ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ತೊಡಗಿರುವವರಿಗೆ ವಿಶೇಷವಾಗಿ ಪ್ರಯೋಜನಕಾರಿ. ಈ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವುದು, ಹೂಡಿಕೆ ಮಾಡುವುದು, ಭವಿಷ್ಯದ ತಂತ್ರಗಳನ್ನು ರೂಪಿಸುವಲ್ಲಿ ಯಶಸ್ಸನ್ನು ತರುತ್ತದೆ ಅಂತ ಹೇಳಲಾಗುತ್ತದೆ. ಈ ಸಂಯೋಗದ ವಿಶೇಷ ಲಾಭವನ್ನು ಪಡೆಯುವಂಥ ರಾಶಿಗಳು ಹೀಗಿವೆ. ಕಟಕ ರಾಶಿ. ಕಟಕ ರಾಶಿಯ ವ್ಯಕ್ತಿಗಳಿಗೆ ಈ ಗ್ರಹಗಳ ಸಂಯೋಗವು ವೃತ್ತಿ ಜೀವನಕ್ಕೆ ಸ್ಥಿರತೆ ಮತ್ತು ಹೊಸ ದಿಕ್ಕನ್ನು, ಹೊಸ ಯೋಗ್ಯತೆಯನ್ನೇ ತರಬಹುದು. ಇದರ ಜೊತೆಗೆ ಶನಿಯ ಮಹಾದಶ ಇರುವುದರಿಂದ ಅವರ ಕೀರ್ತಿ ಹೆಚ್ಚಲಿದೆ. ಜೊತೆಗೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು. ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು. ಕೆಲಸದಲ್ಲಿ ಬೆಂಬಲವನ್ನು ಪಡೆಯಬಹುದು. ವ್ಯವಹಾರದ ವಿಸ್ತರಣೆಗೆ ಅವಕಾಶಗಳು ಉದ್ಭವಿಸುತ್ತದೆ. ವಿದೇಶಿ ಸಂಬಂಧಿಸಿದ ಪ್ರಯತ್ನಗಳು ಹೆಚ್ಚಾಗುತ್ತದೆ. ಮಿಥುನ ರಾಶಿ. ಬುಧವು ಮಿಥುನ ರಾಶಿಯ ಆಡಳಿತ ಗ್ರಹ. ಆದ್ದರಿಂದ ಶನಿ ಮತ್ತು ಬುಧನ ನಡುವಿನ ಈ ಸಂಯೋಗ ಬಹಳ ಅದೃಷ್ಟವನ್ನು ತರುತ್ತೆ. ಈ ಸಮಯ ವೃತ್ತಿ ಪ್ರಗತಿಗೆ ಅವಕಾಶಗಳನ್ನು ನೀಡುತ್ತೆ. ಉದ್ಯೋಗ ಬದಲಾವಣೆಗಳು, ಬಡ್ತಿಗಳಿಗೂ ಕೂಡ ಅವಕಾಶ ಸಿಗುತ್ತೆ. ಯಾವುದೇ ಉದ್ಯೋಗಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿ. ವ್ಯವಹಾರದಲ್ಲಿ ಹೊಸ ತಂತ್ರಗಳು, ಸಂಪರ್ಕಗಳು ಪ್ರಯೋಜನಕಾರಿಯಾಗುತ್ತೆ. ಈ ಸಮಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಶುಭ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಶ್ರಮಿಸುವುದನ್ನು ನೀವು ಯಾವತ್ತಿಗೂ ಮರೆಯಬಾರದು. ಯಾಕೆಂದರೆ ಶನಿದೇವರು ಕರ್ಮ ಫಲದಾತ. ನೀವು ಹೆಚ್ಚಿನ ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಮಾತ್ರ ನಿಮಗೆ ಫಲವನ್ನು ಕೊಡ್ತಾನೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಶನಿ ಮತ್ತು ಬುಧನ ಸಂಯೋಗವು ಹೊಸ ಯೋಜನೆಗಳು ಮತ್ತು ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ರಾಶಿಯ ವ್ಯಕ್ತಿಗಳು ಹೆಚ್ಚಾಗಿ ಸ್ವಾಭಿಮಾನಿ ಮತ್ತು ಮಹತ್ವಾಕಾಂಕ್ಷೆ ಉಳ್ಳ ಜನರು. ಈ ಜನರು ಸ್ವತಂತ್ರ ಆಲೋಚನೆಗಳನ್ನು ಹೊಂದಿದ್ದಾರೆ. ಈ ಸಂಯೋಗವು ಆರ್ಥಿಕ ಪರಿಸ್ಥಿತಿ ಜೊತೆಗೆ ಮಾನಸಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ. ಗ್ರಾಹಕರು ಮತ್ತು ಸಂಪರ್ಕಗಳ ವ್ಯವಹಾರಗಳು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.